ರೀಲ್ಸ್ ಮಾಡ್ತಾ ಇದ್ದೀರಾ? ರೀಲ್ಸ್ ಅಲ್ಲ, ವಿಡಿಯೋ ವಿಡಿಯೋ ವಿಡಿಯೋ. ಕಾಂತಾರ ಸ್ಟೈಲ್ ನೋಡಿ ಸರ್, ಹುಷಾರಾಗಿದೆ. ಕರ್ನಾಟಕ ಲಲಿತಕಲಾ ಅಕಾಡೆಮಿಯ ಚೇರ್ಮನ್ಗಳಾದ ವಾಸಕುಮಾರ್ ಅವರೇ ಹಾಗೂ ಹರಿರಾಮ್ರವರೇ ಹಾಗೂ ಯೋರ್ ಭಾಸ್ಕರ್ ಅವರೇ ಹಾಗೂ ನೆರೆದಿರುವ ಎಲ್ಲ ಕಲಾಭಿಮಾನಿಗಳು, ಇವತ್ತು ನಾನು ಇಷ್ಟೆಲ್ಲ ಇದು ಲ್ಯಾಂಡ್ಸ್ಕೇಪ್ ಅಲ್ಲಿ ಮಾಡಿರ್ಬೇಕಾದ್ರೆ ನನಗೆ ಚಿಕ್ಕಂದಿಂದ ನನಗೆ ಲ್ಯಾಂಡ್ಸ್ಕೇಪ್ ಬಗ್ಗೆ ಬಹಳ ಕಾಳಜಿ ಇತ್ತು. ಮತ್ತೆ ಈ ಕಡೆ ಹುಚ್ಚುತನ ಇತ್ತು ನನಗೆ. ನಾನು ರಾಮನಗರದಲ್ಲಿ ಹುಟ್ಟಿ ಬೆಳೆದಿದ್ರಿಂದ ಸುತ್ತಮುತ್ತಲಿನ ಬೆಟ್ಟಗಳು ನನಗೆ ಬಹಳ ಇನ್ಫ್ಲೂಯೆನ್ಸ್ ಆಯ್ತು ಎಲ್ಲಾನು. ಆ ಇನ್ಫ್ಲೂಯೆನ್ಸ್ ಆಗಿದ್ದು ಆ ಫ್ಲೋರಾಫಾನ ಏನಿರ್ಬೋದು, ಸಸ್ಯರಾಶಿ ಏನಿರ್ಬೋದು, ಮತ್ತೆ ಅಲ್ಲಿ ಕೆರೆ ತೊರೆಗಳು, ಮತ್ತೆ ನೀರಿನ ಹಳ್ಳ ಕೊಳ್ಳಗಳು, ಇವೆಲ್ಲವೂ ನನ್ನ ಮನಸ್ಸಿನಲ್ಲಿ ಬಹಳ ಹಿಡಿದಿಟ್ಕೊಳ್ಳೋಕೆ ಅವಕಾಶ ಆಯ್ತು ನನಗೆ. ಕಾಲಾಂತರದ ನಾನು ಡಿಗ್ರಿ ಮುಗಿಸಿದ ಮೇಲೆ 79ರಲ್ಲಿ ನಾನು ಆನಾ ಸುಬ್ರಾಯರ ಕಲಾಮಂದಿರದಲ್ಲಿ ವಿದ್ಯಾರ್ಥಿಯಾಗಿ ಸೇರಿದೆ. ನಮ್ಮ ಮಾಸ್ಟರ್ ಆದ ಗೋವಿಂದರಾಜ್ ಮಾಸ್ಟರ್ ಅವರು ನಮಗೆ ಮಾರ್ಗದರ್ಶಕರಾದರು. ಅವರ ಮಾರ್ಗದರ್ಶನದಲ್ಲಿ ನಾನು ಡಿಪ್ಲೊಮಾ ಮಾಡಿ ಮುಗಿಸಿದೆ, 5 ವರ್ಷ ಡಿಪ್ಲೊಮಾ ಮಾಡಿ ಮುಗಿಸಿದೆ. ನಂತರದ ದಿನಗಳಲ್ಲಿ ಏನೋ ಕಾಲಾಂತರದಿಂದ ನಾನು ಸ್ವಲ್ಪ ಡಿಸ್ಕಂಟಿನ್ಯೂ ಮಾಡಿದೆ, ಒಂದು 10-15 ವರ್ಷ ಡಿಸ್ಕಂಟಿನ್ಯೂ ಮಾಡಿದೆ. ಪುನಃ ರಾಮನಗರದಲ್ಲಿ ಹೋಗಿ ಸೆಟ್ಲ್ ಆದೆ. ಪುನಃ ಏನೋ ಎಲ್ಲ ಅಲ್ಲಿ ಕೆಲವು ಕೆಲಸ ಕಾರ್ಯಗಳೆಲ್ಲ ಮುಗಿದ ಮೇಲೆ ನಾನು ಬೆಂಗಳೂರಿಗೆ ಬಂದು ಸೆಟ್ಲ್ ಆದೆ. ಮತ್ತೆ ನಮ್ಮ ಸ್ನೇಹಿತರಾದ ಇಂದವರು ಮತ್ತೆ ರವಿನಾಥ್, ಹೀಗೆ ಅರಸು ಅವರ ಒಡನಾಟದಿಂದ ನನಗೆ ಪುನಃ ನನ್ನ ಚಿತ್ರಕಲೆಯಲ್ಲಿ ನಾನು ಏನಾದ್ರು ಒಂದು ಸಾಧಿಸ್ಬೇಕು ಅಂತ ಒಂದು ಹುಮ್ಮಸ್ಸು ಶುರುವಾಯ್ತು ನನಗೆ. ಆವತ್ತಿಂದ ನಾನು ಈ ಲ್ಯಾಂಡ್ಸ್ಕೇಪ್ ಮಾಡಬೇಕು ಅನ್ನೋ ಒಂದು ನನಗೆ ಇಚ್ಛೆ ಬಹಳ ಇತ್ತು ನನಗೆ. ಮಧ್ಯೆ ನಾನು ಸಾಕಷ್ಟು ಎಕ್ಸಿಬಿಷನ್ಗಳನ್ನ ನೋಡ್ತಾ ಇದ್ದೆ. ನಾನು ಆ ಒಂದು ಎಕ್ಸಿಬಿಷನ್ ನನಗೆ ಇನ್ಫ್ಲೂಯೆನ್ಸ್ ಆಯ್ತು ಅಂತ ಕಾಣುತ್ತೆ. ಇನ್ಫ್ಲೂಯೆನ್ಸ್ ನಾನು ಇವತ್ತು ದಿವಸ ನನ್ನ ರಾಮನಗರ ಸುತ್ತಮುತ್ತ ಕೆಲವು ಬೆಟ್ಟಗಳು ಎಲ್ಲಾನು ನನ್ನ ಚಿತ್ರದ ಮೂಲಕ ತೋರಿಸಿದ್ದೀನಿ ಎಲ್ಲಾನು. ಮತ್ತೆ ಈ ಚಿತ್ರಕಲೆಯಲ್ಲಿ ಇವಾಗ ನಾನು ವಾಟರ್ ಕಲರ್ ಮಾಡಿದ್ದೀನಿ, ಇನ್ನು ನಾನು ಅಕ್ರಿಲಿಕ್ ಆಗಲಿ ಆಯಿಲ್ ಕಲರ್ ಅಲ್ಲಿ ಯಾವುದು ಮಾಡಿರೋದು. ನೆಕ್ಸ್ಟ್ ಇದರಲ್ಲಿ ಸೀರೀಸ್ ಅಲ್ಲಿ ನಾನು ಅಕ್ರಿಲಿಕ್ ಆಗಲಿ ಆಯಿಲ್ ಕಲರ್ ಆಗಿ ಮಾಡಬೇಕು ಅಂತ ಬಹಳ ಇಷ್ಟ ಇದೆ ನನಗೆ. ಹರಿರಾಮ್ ಸರ್ ಹೇಳ್ತಾ ಇದ್ರು, ನೀವು ಅಕ್ರಿಲಿಕ್ ಅಲ್ಲಿ ಮಾಡಿ, ಮೆಟಾಫಿಸಿಕ್ಸ್ ಎಲ್ಲ ನಿಮ್ಗೆ ಬಹಳ ಚೆನ್ನಾಗಿ ಗೊತ್ತಿದೆ, ಅದು ನಾನು ನಿಮ್ಗೆ ಗೈಡ್ ಮಾಡ್ತೀನಿ ಹಾಗೆ ಅಂತೇಳಿ. ನೆಕ್ಸ್ಟ್ ನಾನು ಇದರಲ್ಲಿ ಆ ಚಿತ್ರದಲ್ಲಿ ಮುಂದುವರಿಸಬೇಕು ಅನ್ನೋ ಯೋಚನೆ ಮಾಡ್ತಾ ಇದ್ದೀನಿ. ಅವರ ಸಹಕಾರ